ಸಿಹಿ ಸುದ್ದಿ ಕಹಿ ಸುದ್ದಿ ಕೊಡೋದು ಅದು ಹೈಕಮಾಂಡ್ ಅಂಥೇಳಿ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕ ಕೆಎನ್ ರಾಜಣ್ಣ ಹೇಳಿದ್ದಾರೆ. ಸಂಪುಟ ಪುನಾರಚನೆ ಸಿಎಂಗೆ ಕೊಟ್ರೆ ಅದು ಅನುಕೂಲ. ಒಂದು ವೇಳೆ ಅಧಿಕಾರ ಹಂಚಿಕೆ ಬದಲಾವಣೆ ಮಾಡಿದ್ರೆ ಅಂದ್ರೆ ಅಧಿಕಾರವನ್ನ ಹಂಚಿಕೆ ಮಾಡುವಂಥದ್ದು ಅಥವಾ ಅಧಿಕಾರವನ್ನ ಬದಲಾವಣೆ ಮಾಡಿದ್ರೆ ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ಬೇಕು, ಇಬ್ರು ಬದ್ಧ ಅಲ್ವಾ ಅನ್ನೋ ಒಂದು ಮಾತುಗಳನ್ನ ಕೂಡ ಕೆಎನ್ ರಾಜಣ್ಣ ಹೇಳಿದ್ರು. ಸಿಗ್ಲಿ ಅಂತ ನಾನು ಸಿಗಬೇಕು, ಇಲ್ಲಾಂದ್ರೆ ನೋಡಿ ಗೊಂದಲ ಪರಿಹಾರ. ಈಗ ಶಿವಕುಮಾರ್ ಹೇಳ್ತಾರೆ ಮಾತು ಕೊಟ್ಟಿದ್ರು ಅಂತಾರೆ, ಅವ್ರು ಏನು ಆ ಥರ ಚರ್ಚೆ ಆಗಿಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ. ಬಟ್ ಯಾರು ಏನೇ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಆ ಥರದ್ದು ಯಾವುದೂ ಚರ್ಚೆಗಳಿಲ್ಲ ಅಂತ ಹೇಳಿದ್ರು ಕೂಡ ಕಡೆಗೆ ಏನು ಹೇಳ್ತಾರೆ, ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೋ ಆ ತೀರ್ಮಾನಕ್ಕೆ ಬದ್ಧ ಅಂತಾರೆ. ಅದು ನೋಡಿ ಶಿವಕುಮಾರ್ ಅವರು ಕೂಡ ಹೌದಪ್ಪ ಅಂತಿಮವಾಗಿ ಹೈಕಮಾಂಡ್, ಈಗೆಲ್ಲ ಹೈಕಮಾಂಡ್ ಇರೋದ್ರಿಂದ ಹೈಕಮಾಂಡ್ನವ್ರು ಏನಾರ ಒಂದು ಅವರು ಅಂತಿಮವಾದಂಥ ಒಂದು ಗೊಂದಲ ನಿವಾರಣೋಪ ಮಾಡಬೇಕು, ಇಲ್ಲಾಂದರೆ ಅಡ್ಮಿನಿಸ್ಟ್ರೇಷನ್ ಸಫರ್ ಆಗ್ತದೆ. ಮತ್ತು ನಮ್ಮಲ್ಲೂ ಕೂಡ ಗೊಂದಲಗಳಿರ್ತದೆ. ಏನಪ್ಪ ನಾಳೆ ಅವ್ರು ಮುಖ್ಯಮಂತ್ರಿ ಆದರೆ ನಮ್ಮದೇನು, ಇವ್ರು ಮುಖ್ಯಮಂತ್ರಿ ಇದ್ರೆ ಏನು, ಹಿಂಗೆ ಹೋಗೋರು ಬರೋರು ಎಲ್ಲಗಳು ಚರ್ಚೆಗಳಾಗ್ತವೆ. ಎಲ್ಲ ನಮ್ಮಂಗೇನೆ ಯಾರೂ ಇರೋದಿಲ್ಲ, ಗೊತ್ತಾಯ್ತಾ? ಅದರಿಂದ ಗೊಂದಲ ನಿವಾರಣೆ ಮಾಡಬೇಕು ಅಂತೇಳಿ ನಾನು ಕೂಡ ಹೈಕಮಾಂಡ್ಗೆ ಹಿಂದೆನೂ ಕೂಡ ಮಾಧ್ಯಮದ ಮೂಲಕ ಒತ್ತಾಯನೂ ಕೂಡ ಮಾಡಿದ್ದೇನೆ. ಇರ್ಲಿ ಹೇಳಿ, ಇರ್ಲಿ ಆಯಿತು, ಬರಲಿ ಸುದ್ದಿ, ಯಾರು ಬೇಡ ಅಂತ ಹೇಳಿದ್ದಾರೆ.